ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಶಿವಮೊಗ್ಗದ ತುಂಗಾ ನದಿಯಲ್ಲಿ ಸಂಭವಿಸಿದೆ ಒಂದು ಎದೆನಡುಗಿಸುವ ಘಟನೆ. ನಿನ್ನೆ ಸಂಜೆ ಕುಟುಂಬದ ಸಮಸ್ಯೆಯಿಂದ ಕಂಗಾಲಾಗಿದ್ದ ಚಿತ್ರದುರ್ಗ ಮೂಲದ ಹಿಂದೂ ಮಹಿಳೆಯೊಬ್ಬರು ತಮ್ಮ 3 ಮುಗ್ಧ ಮಕ್ಕಳೊಂದಿಗೆ ರೈಲ್ವೆ ಹಳಿಯ ಮೇಲಿಂದ ಭೋರ್ಗರೆಯುವ ತುಂಗಾ ನದಿಗೆ ಹಾರಿದ್ದಾರೆ. ಸಾವು ಕಣ್ಣೆದುರು ನಿಂತಿದ್ದ ಆ ಭೀಕರ ಕ್ಷಣದಲ್ಲಿ ದೇವದೂತನಂತೆ ಪ್ರತ್ಯಕ್ಷನಾಗಿದ್ದು ದಾದಾಪೀರ್ ಎಂಬ ಮುಸ್ಲಿಂ ಯುವಕ. ತನ್ನ ಸ್ವಂತ ಜೀವದ ಹಂಗನ್ನು ತೊರೆದು ಕ್ಷಣವೂ ಯೋಚಿಸದೆ ಆ ಯುವಕ ರಭಸವಾಗಿ ಹರಿಯುತ್ತಿದ್ದ ತುಂಗಾ ನದಿಗೆ ಧುಮುಕಿದ್ದಾನೆ. ಅಸಾಧ್ಯ ಸಾಹಸ ಮೆರೆದ ದಾದಾಪೀರ್ ನೀರಿನಲ್ಲಿ ಮುಳುಗುತ್ತಿದ್ದ ತಾಯಿ ಮತ್ತು ಓರ್ವ ಪುಟ್ಟ ಮಗುವನ್ನು ಈಜಿಕೊಂಡು ದಡಕ್ಕೆ ತಂದು ಅವರ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ವಿಧಿಯ ಆಟ. ಆ ದುರಂತದಲ್ಲಿ ಇನ್ನೊಬ್ಬರು ಪುಟ್ಟ ಮಕ್ಕಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಅವರಿಗಾಗಿ ನದಿಯಲ್ಲಿ ತೀವ್ರ ಶೋಧ ಕಾರ್ಯ ಇಂದು ಕೂಡ ಮುಂದುವರಿದಿದೆ. ಧರ್ಮ ಜಾತೀಯತೆಯನ್ನು ಮೀರಿ ತಾಯ್ತನದ ರಕ್ಷಣೆಗೆ ನಿಂತು ಸಾಹಸ ಮೆರೆದ ಈ ಯುವಕ ದಾದಾಪೀರ್ ಅವರ ಸಾಹಸಕ್ಕೆ ಈಗ ಇಡೀ ಮಲೆನಾಡು ಸಲಾಂ ಎನ್ನುತ್ತಿದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪಕ್ಷದಿಂದ ದಾದಾಪೀರ್ ರವರಿಗೆ ಗೌರವದಿಂದ ಸನ್ಮಾನಿಸಲಾಯಿತು. ಅಣ್ಣ, ರೈಲ್ವೆ ಬ್ರಿಡ್ಜ್ ಮೇಲಿಂದ ಒಂದು ಅಮ್ಮ 3 ಮಕ್ಕಳು 3-4 ಜನನೂ ಹಾರಿದ್ರಣ. ಒಂದು ತಾಯಿನೂ ಒಂದು ಮಗುಗೆ ಕಾಪಾಡಿದ್ದೀವಿ, 1-2 ಮಕ್ಕಳಿಗೆ ಕಾಪಾಡೋಕ್ಕಾಗಿಲ್ಲ. ಅವ್ರೇನೋ ಕಷ್ಟದಿಂದ ಬಂದು ಹಾರಿಬಿಟ್ಟಾರೆ. ಅಷ್ಟೇ ಮಾಡಿದ್ದೀವಿ ಅಣ್ಣ. ನಮ್ಮ ಕೈಯಿಂದ ಎಷ್ಟಾಗಬೇಕು ಅಷ್ಟೇ ಹೆಲ್ಪ್ ಮಾಡಿದ್ದೀವಿ ಅಷ್ಟೇ. ನಾವು ಈಗ ಎಷ್ಟು ಜನ ಹಾರಿದ್ರು? ಎಷ್ಟು ಜನ? 4 ಜನ ಹಾರಿದ್ರಣ. ಇಬ್ಬರು ಉಳಿಸಿದ್ದೀವಿ, ಒಂದು ತಾಯಿನೂ ಒಂದು ಮಗು ಉಳಿಸಿದ್ದೀವಿ. 1-2 ಮಕ್ಕಳು ಸಿಕ್ಕಿಲ್ಲ, ಕೈಗೆ ಸಿಕ್ಕಿಲ್ಲ ಅಣ್ಣ. ಎಷ್ಟು ವರ್ಷದ ಮಕ್ಕಳು? ನಮ್ಮ ಮಕ್ಕಳು ಒಂದು 8-9 ವರ್ಷದ ಮಕ್ಕಳು ಇರ್ಬೋದಣ್ಣ. ಈಗ ಸಿಕ್ಕಿರೋದು? ಈಗ ಬದುಕೊಂಡಿರೋದು ಅಣ್ಣ, ಮಗು ಹೊರಗಡೆ ಕರ್ಕೊಂಡ್ಬಂದ್ರೆ ಅದು ಆ ಮಗುಗೆ ಒಂದು ಸಣ್ಣ ಮಗು ಒಂದು ತಾಯಿಗೆ ಎಳ್ಕೊಂಬಂದಿದ್ದೀವಿ ಅಣ್ಣ. ಹೊರಗಡೆ ತೊಗೊಂಬಂದು ಅವರಿಗೆ ಸೇಫ್ಟಿ ಮಾಡಿದ್ದೀವಿ ನಾವು. ಅವರೇ ಚಿತ್ರದುರ್ಗದ ಅಂತ, ಚಿತ್ರದುರ್ಗದಿಂದ ಬಂದಿರೋದು. ನಿಮ್ಮ ಹೆಸರು? ನಮ್ಮ ಹೆಸರು ದಾದಾಪೀರ್ ಅಂತ ಅಣ್ಣ. ಇದು ಎಷ್ಟೊತ್ತಿಗೆ ಆಗಿರೋದು? ಇವಾಗ ಜಸ್ಟ್ ಒಂದು 10 ನಿಮಿಷ ಆಯಿತು. 7:30, 7:15, 7:25. ಎಲ್ಲಿಂದ ಹಾರಿದ್ದಾನು? ರೈಲ್ವೆ ಬ್ರಿಡ್ಜ್ ಮೇಲಿಂದ ಹಾರಿರೋದು. ನಿಮ್ಮ ಹೆಸರು? ನಮ್ಮ ಹೆಸರು ದಾದಾಪೀರ್ ಅಂತ ಹೇಳಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಹಿಂಗೆ ಯಾರು? ನನ್ನ ಕಣ್ಮುಂದೆನೇ ಹೋಗಿದ್ದಾನೆ ನಡ್ಕೊಂಡವರು, ಮೇಲ್ಗಡೆಯಿಂದ ಹಾರಿದ್ದಾರೆ. ಅವರಿಗೆ ಹೇಳ್ಕೊಂಡು ಬಂದಿದ್ದೀವಿ. ನೀವು ಎಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿದ್ರು? ಹಾಂ, ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿದ್ವಿ. ಹೋಗಿ ಏನು ಡ್ಯೂಟಿ? ನಮ್ಮದು ಡ್ರೈವಿಂಗ್ ಅಣ್ಣ, ಕಾರ್ ಡ್ರೈವಿಂಗ್ ಮಾಡೋದು ನಾವು. ಕಾರ್ ಡ್ರೈವಿಂಗ್? ಹಾಂ, ಕಾರ್ ಡ್ರೈವಿಂಗ್. ಆಯ್ತು ಅಣ್ಣ. ಅವರು ನಮಗಂತೂ ಈಜ್ ಬರಲ್ಲ. फोन भी गवा लेता था. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.